ಹಲೋ ಎವ್ರಿವನ್, ಈ ಒಂದು ವಿಡಿಯೋ ನಮ್ಮ ಮೆಕ್ಯಾನಿಕಲ್ ಆಸ್ಪಿರೆಂಟ್ಸ್ಗೆ ಯೂಸ್ಫುಲ್ ಆಗುವಂಥ ಒಂದು ವಿಡಿಯೋ ಆಗಿರುತ್ತೆ. ಸೊ ಯಾರೆಲ್ಲ ಮೆಕ್ಯಾನಿಕಲ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಿದ್ದಾರೆ, ಲೈಕ್ BEL ಇರ್ಬೋದು, KPCL ಇರ್ಬೋದು, ಅಥವಾ ಮುಂದೆ ಯಾವುದಾದ್ರೂ ಎಕ್ಸಾಮ್ ಬರುವಂಥದ್ದು ಆಗಿರ್ಬೋದು. ಸೊ ಈ BEL ಅಲ್ಲಿ ನಿಮಗೆ ಗೊತ್ತಿರಬೇಕು, ಪ್ರೊಫೆಷನಲ್ ಇಂಜಿನಿಯರಿಂಗ್ ಹಾಗೂ ಇಂಜಿನಿಯರಿಂಗ್ ಅಸಿಸ್ಟೆಂಟ್ ಟ್ರೈನಿಂಗ್ ಕಾಲ್ ಮಾಡಿದ್ದಾರೆ. ಸೊ ಎರಡಕ್ಕೂ ಟೆಕ್ನಿಕಲ್ ಪೇಪರ್ ಇರೋ ಕಾರಣದಿಂದ ಅದಕ್ಕೆ ನಾನು ಮಾಡ್ತಿರೋ ವೀಡಿಯೋಸು ಹೆಲ್ಪ್ಫುಲ್ ಆಗುತ್ತೆ. ಸೊ ನಿಮಗೆ ಆ ವೀಡಿಯೋಸ್ ಸಿಗಬೇಕಂದ್ರೆ ಯೂಟ್ಯೂಬಲ್ಲಿ ಹೋಗಿ ಪ್ಲೇಲಿಸ್ಟಲ್ಲಿ KPCL ಫೋಲ್ಡರ್ ಓಪನ್ ಮಾಡಿದ್ರೆ ನಿಮ್ಗೆ ಅಲ್ಲೆಲ್ಲ ವೀಡಿಯೋಸ್ ಅವೈಲೇಬಲ್ ಇದ್ದಾವೆ. ಸೊ ಆ ಎಲ್ಲ ವೀಡಿಯೋಸ್ನ ನೋಡ್ಕೊಳ್ತಾ ಹೋಗಿ. ಅದಾಗಿ ನಂತರ KPCL ಎಕ್ಸಾಮ್ ಆಗುತ್ತೆ ಅನ್ನೋದೊಂದು ಸುದ್ದಿಯಲ್ಲಿರೋ ಕಾರಣದಿಂದ ಎಕ್ಸಾಮ್ ಆದ್ರೂ ಅದಕ್ಕೂ ಈ ಒಂದು ಕಂಟೆಂಟ್ ಯೂಸ್ಫುಲ್ ಆಗುತ್ತೆ. ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ನಾವೇನು ಸಾಲ್ವ್ ಮಾಡ್ತಿರ್ತೀವಿ ಅವೆಲ್ಲ ಇಂಪಾರ್ಟೆಂಟ್ ಟಾಪಿಕ್ಸ್ ಆಗಿರುತ್ತೆ. ಸೊ ಮೊದಲ ಪ್ರಶ್ನೆ ನೋಡೋಣ, ಈ ವಿಡಿಯೋದಲ್ಲಿ ಯಾವ್ದು ಪ್ರಶ್ನೆ ಇದೆ ಅಂತಂತೇಳಿ. ಸೊ ದೆರ್ ಈಸ್ ಡ್ಯಾಶ್ ಫಾರ್ ಎ ಬ್ರಿಟಲ್ ಮೆಟೀರಿಯಲ್. ಸೊ ಬ್ರಿಟಲ್ ಮೆಟೀರಿಯಲ್ ಬಗ್ಗೆ ಮಾತಾಡ್ತಾ ಇದ್ದಾನೆ. ಸೊ ಬ್ರಿಟಲ್ ಮೆಟೀರಿಯಲ್ ಬಗ್ಗೆ ಏನಿದೆ ಅಂತ ಒಂದಿಷ್ಟು ಫ್ಯಾಕ್ಟ್ಸ್ನ ತಿಳ್ಕೊಂಡು ಆಮೇಲೆ ಈ ಕ್ವಶನ್ ಕಡೆಗೆ ಬರೋಣ. ಸೊ ಬ್ರಿಟಲ್ ಮೆಟೀರಿಯಲ್, ಇದಕ್ಕೆ ಇನ್ನೊಂದು ಮೆಟೀರಿಯಲ್ ಇದೆ, ಯಾವುದು? ಡಕ್ಟೈಲ್ ಮೆಟೀರಿಯಲ್ ಅಲ್ವಾ? ಡಕ್ಟೈಲ್ ಮೆಟೀರಿಯಲ್. ಸೊ ಡಕ್ಟೈಲ್ ಮೆಟೀರಿಯಲ್ ಏನಾಗುತ್ತೆ, ಥಿನ್ ವಯರ್ಸ್ ಆಗಿ ನಾವು ಡ್ರಾ ಮಾಡ್ಬೋದು. ಥಿನ್ ವಯರ್ಸ್ ಆಗಿ ಡ್ರಾ ಮಾಡ್ಬೋದು. ದ ಮೆಟೀರಿಯಲ್ ವಿಚ್ ಕ್ಯಾನ್ ಬಿ ಡ್ರಾನ್ ಇನ್ ಟು ಥಿನ್ ವಯರ್ಸ್ ಆರ್ ಕಾಲ್ಡ್ ಡಕ್ಟೈಲ್ ಮೆಟೀರಿಯಲ್ ಅಂತ ಹೇಳ್ತೀವಿ. ವೇರ್ ಬ್ರಿಟಲ್ ಮೆಟೀರಿಯಲ್ಸಲ್ಲಿ ಥಿನ್ ವಯರ್ಸ್ ಆಗಿ ಡ್ರಾ ಮಾಡ್ಬೋದಾ? ನೋ, ಇಟ್ ಕೆನಾಟ್ ಬಿ ಡ್ರಾನ್. ಇಟ್ ಕೆನಾಟ್ ಬಿ ಡ್ರಾನ್ ಇನ್ ಟು ಥಿನ್ ವಯರ್ಸ್. ಸೊ ಯಾವ ಮೆಟೀರಿಯಲ್ಲು ಥಿನ್ ವಯರ್ ಆಗಿ ಡ್ರಾ ಮಾಡೋಕ್ಕಾಗಲ್ವೋ, ಥಿನ್ ವಯರ್ ಆಗಿ ಮಾಡೋದಕ್ಕಾಗಲ್ವೋ ಅದನ್ನು ನಾವು ಬ್ರಿಟಲ್ ಮೆಟೀರಿಯಲ್ ಅಂತ ಕರಿತೀವಿ. ಅದಾಗಿ ನಂತರ ಡಕ್ಟೈಲ್ ಮೆಟೀರಿಯಲಲ್ಲಿ ನಮಗೆ ಏನಿರುತ್ತೆ, ನಾವು ಮೈಲ್ಡ್ ಸ್ಟೈಲ್ಗೆ ಪ್ಲಾಟ್ ಮಾಡಿದಾಗ ಈ ರೀತಿಯಲ್ಲಿ ಬರುತ್ತೆ ಕರು. ಸೊ ಎಲಾಸ್ಟಿಕ್ ರೀಜನ್ನು ಮತ್ತು ಪ್ಲಾಸ್ಟಿಕ್ ರೀಜನ್ ಎರಡೂ ಎಕ್ಸಿಸ್ಟ್ ಆಗ್ತವೆ. ಸೊ ಏರಿಯಾ ಅಂಡರ್ ಸ್ಟ್ರೆಸ್ ಸ್ಟ್ರೈನ್ ಕರ್ವ್ ನಾವು ಟಫ್ನೆಸ್ನ ಮೆಷರ್ ಮಾಡ್ತೀವಿ ಡಕ್ಟೈಲ್ ಮೆಟೀರಿಯಲಲ್ಲಿ. ಸೊ ಇದನ್ನು ನಾವು ಎಲಾಸ್ಟಿಕ್ ರೀಜನ್ ಅಂತ ಕರಿತೀವಿ, ಇದನ್ನು ನಾವು ಪ್ಲಾಸ್ಟಿಕ್ ರೀಜನ್ ಅಂತ ಕರಿತೀವಿ. ಏನಿದೆ ಎಲಾಸ್ಟಿಕ್ಕು ಪ್ಲಾಸ್ಟಿಕ್ ಅಂದರೆ, ನೋಡಿ, ಎಲಾಸ್ಟಿಕ್ ರೀಜನ್ ಒಳಗಡೆ ಮಟೀರಿಯಲು ಹುಕ್ಲಾನ ಬಿಹೇವ್ ಮಾಡುತ್ತೆ. ಅಂದರೆ ಸ್ಟ್ರೆಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಸ್ಟ್ರೈನ್ ಆಗಿರುತ್ತೆ. ಸ್ಟ್ರೆಸ್ ಎಷ್ಟು ಇಂಕ್ರೀಸ್ ಆಗುತ್ತೋ ಅಷ್ಟೇ ಸ್ಟ್ರೈನ್ ಇಂಕ್ರೀಸ್ ಆಗುತ್ತೆ. ಯಾವ ರೀಜನಲ್ಲಿ? ಎಲಾಸ್ಟಿಕ್ ರೀಜನಲ್ಲಿ. ಸೊ ಡಕ್ಟೈಲ್ ಮೆಟೀರಿಯಲಲ್ಲಿ ನಾವು ಪ್ಲಾಸ್ಟಿಕ್ ರೀಜನ್ ಕೂಡ ನೋಡ್ಬೋದು. ಅಂದರೆ ಮಟೀರಿಯಲು ಎಲಾಸ್ಟಿಕ್ ಲಿಮಿಟ್ ಆಗಿದ ನಂತರ ಅಥವಾ ಎಲಾಸ್ಟಿಕ್ ರೀಜನ್ ಕ್ರಾಸ್ ಆಗಿದ ನಂತರ, ಈಲ್ಡಿಂಗ್ ಪಾಯಿಂಟ್ ಕ್ರಾಸ್ ಆಗಿದ ನಂತರ ಮಟೀರಿಯಲು ಪರ್ಮನೆಂಟ್ ಡಿಫಾರ್ಮೇಷನ್ ಆಗಲ್ಲ, ಸ್ಲೋ ಆಗಿ ಪರ್ಮನೆಂಟ್ ಡಿಫಾರ್ಮೇಷನ್ ಆಗ್ತಾ ಹೋಗುತ್ತೆ. ಅಂದರೆ ರಿವರ್ಸ್ ಮಾಡ್ಬೋದು. ಲೋಡ್ನ ರಿಮೂವ್ ಮಾಡಿದ್ದೆ ಒರಿಜಿನಲ್ ಶೇಪ್ಗೆ ಬರಬಹುದು. ಯಾವ ರೀಜನಲ್ಲಿ? ನಮ್ಮ ಪ್ಲಾಸ್ಟಿಕ್ ರೀಜನಲ್ಲಿ. ಯಾವುದರಲ್ಲಿ? ಡಕ್ಟೈಲ್ ಮೆಟೀರಿಯಲ್ ಕೇಸಲ್ಲಿ. ಡಕ್ಟೈಲ್ ಮೆಟೀರಿಯಲ್ ಕೇಸಲ್ಲಿ ಎಲಾಸ್ಟಿಕ್ ರೀಜನ್ ಇದೆ, ಪ್ಲಾಸ್ಟಿಕ್ ರೀಜನ್ ಇದೆ. ಎಲಾಸ್ಟಿಕ್ ರೀಜನಲ್ಲಿ ಹುಕ್ಸ್ ಲಾ ಒಬೆ ಮಾಡುತ್ತೆ. ಹಾಗೂ ಎಲಾಸ್ಟಿಕ್ ರೀಜನ್ ಒಳಗಡೆ ನಿಮ್ಗೆ ಮೆಟೀರಿಯಲ್ ಮೇಲೆ ಲೋಡ್ನ ರಿಮೂವ್ ಮಾಡಿದ್ರೆ ಮಟೀರಿಯಲ್ ಏನಾಗುತ್ತೆ? ಒರಿಜಿನಲ್ ಶೇಪ್ಗೆ ರಿಗೇನ್ ಆಗುತ್ತೆ. ವೇರೇಸ್ ಪ್ಲಾಸ್ಟಿಕ್ ರೀಜನ್ಗೆ ಬಂದರೆ, ಎಲಾಸ್ಟಿಕ್ ರೀಜನಲ್ಲಿ ನೀವು ಲೋಡ್ನ ರಿಮೂವ್ ಮಾಡಿದ್ರೆ ಏನಾಯಿತು? ಒರಿಜಿನಲ್ ಶೇಪ್ಗೆ ರಿಗೇನ್ ಆಯಿತು. ಅದೇ ಥರನೇ ಪ್ಲಾಸ್ಟಿಕ್ ರೀಜನಲ್ಲೂ ಕೂಡ ಏನಾಗುತ್ತೆ? ಲೋಡ್ನ ರಿಮೂವ್ ಮಾಡಿದ್ರೆ ರಿಗೇನ್ ಆಗುತ್ತೆ, ಬಟ್ ಸ್ಲೋ ಆಗುತ್ತೆ. ಅದರ ಅರ್ಥ ಏನು? ಪರ್ಮನೆಂಟ್ ಡಿಫಾರ್ಮೇಷನು ಸ್ಲೋ ಆಗುತ್ತೆ ಎಲ್ಲಿ? ಡಕ್ಟೈಲ್ ಮೆಟೀರಿಯಲ್ ಕೇಸಲ್ಲಿ. ಈಗ ಬ್ರಿಟಲ್ ಮೆಟೀರಿಯಲ್ಗೆ ಬಂದರೆ ಎಲಾಸ್ಟಿಕ್ ರೀಜನು ಪ್ಲಾಸ್ಟಿಕ್ ರೀಜನ್ ಎರಡೂ ಬರುತ್ತಾ ಅಂತಂದರೆ, ನಮಗೆ ಇಲ್ಲಿ ಕೇವಲ ಎಲಾಸ್ಟಿಕ್ ರೀಜನ್ ಮಾತ್ರ ಬರುತ್ತೆ. ಆದಮೇಲೆ ಏನಾಗೋಗುತ್ತೆ? ಪರ್ಮನೆಂಟ್ ಡಿಫಾರ್ಮೇಷನ್ ಆಗೋಗುತ್ತೆ ಇಲ್ಲಿ ಬ್ರಿಟಲ್ ಮೆಟೀರಿಯಲಲ್ಲಿ. ಹಾಗಾಗಿ ಇದರೊಳಗಡೆ ನಮಗೆ ಬ್ರಿಟಲ್ ಮೆಟೀರಿಯಲ್ ಏನಾಗುತ್ತೆ? ಓನ್ಲಿ ಎಲಾಸ್ಟಿಕ್ ರೀಜನ್ ಎಕ್ಸಿಸ್ಟ್ ಆಗುತ್ತೆ. ಓನ್ಲಿ ಎಲಾಸ್ಟಿಕ್ ರೀಜನ್ ಎಕ್ಸಿಸ್ಟ್. ಇಲ್ಲಿ ಬೋತ್ ಎಲಾಸ್ಟಿಕ್ ಹಾಗೂ ಪ್ಲಾಸ್ಟಿಕ್ ರೀಜನ್ ಎಕ್ಸಿಸ್ಟ್ ಆಗ್ತವೆ. ಬೋತ್ ಎಲಾಸ್ಟಿಕ್ ಆ್ಯಂಡ್ ಪ್ಲಾಸ್ಟಿಕ್ ರೀಜನ್ ಎಕ್ಸಿಸ್ಟ್. ಅದರಲ್ಲೂ ಪ್ಲಾಸ್ಟಿಕ್ ಝೋನ್ ಏನಿದೆಯಲ್ಲ ಅಥವಾ ಪ್ಲಾಸ್ಟಿಕ್ ರೀಜನ್ ಇದೆಯಾ, ಇದು ಲಾರ್ಜ್ ಆಗಿರುತ್ತೆ ಅದರಲ್ಲಿ ಡಕ್ಟೈಲ್ ಮೆಟೀರಿಯಲ್. ಇಲ್ಲೇನಾಗಿರುತ್ತೆ? ನೆಗ್ಲಿಜಿಬಲ್ ಅಥವಾ ಝೀರೋ ಅಂತಲೂ ಅನ್ಬೋದು. ವೇರ್ ಆಸ್ ಪ್ಲಾಸ್ಟಿಕ್ ರೀಜನ್ ಏನಿದೆ ಈಸ್ ನೆಗ್ಲಿಜಿಬಲ್ ಆರ್ ಝೀರೋ ಅಂತಲೂ ಕನ್ಸಿಡರ್ ಮಾಡ್ಬೋದು. ಹಾಗಾಗಿ ಬ್ರಿಟಲ್ ಮೆಟೀರಿಯಲ್ ಕೇಸಲ್ಲಿ ಕೇವಲ ಎಲಾಸ್ಟಿಕ್ ರೀಜನ್ ಮಾತ್ರ ಇರುತ್ತೆ. ಅಂದರೆ ನಿಮಗೆ ಹುಕ್ಸ್ ಲಾ ಒಬೆ ಆಗುತ್ತೆ. ಬ್ರಿಟಲ್ ಮೆಟೀರಿಯಲ್ಸ್ನು ಹುಕ್ಸ್ ಲಾನ ಒಬೆ ಮಾಡುತ್ತೆ ವಿತಿನ್ ಎಲಾಸ್ಟಿಕ್ ಲಿಮಿಟ್ ಅಥವಾ ಎಲಾಸ್ಟಿಕ್ ರೀಜನ್. ವೇರ್ ಪ್ಲಾಸ್ಟಿಕ್ ಝೋನ್ ಅಥವಾ ಪ್ಲಾಸ್ಟಿಕ್ ರೀಜನ್ಗೆ ಬಂದರೆ ಬ್ರಿಟಲ್ ಮೆಟೀರಿಯಲಲ್ಲಿ ಪ್ಲಾಸ್ಟಿಕ್ ರೀಜನ್ ಇರಲ್ಲ, ಅಂದರೆ ಪರ್ಮನೆಂಟ್ ಡಿಫಾರ್ಮೇಷನ್ ಆಗೋಗುತ್ತೆ. ಇಲ್ಲಿ ಪರ್ಮನೆಂಟ್ ಡಿಫಾರ್ಮೇಷನ್ ಆಗಲ್ಲ, ಇಲ್ಲಿ ಪರ್ಮನೆಂಟ್ ಡಿಫಾರ್ಮೇಷನ್ ಆಗುತ್ತೆ. ಇಲ್ಲಿ ಆಗಲ್ಲ ಅಂದರೆ ಅರ್ಥ ಏನು? ಸ್ಲೋ ಆಗುತ್ತೆ. ಇಲ್ಲಿ ಪರ್ಮನೆಂಟ್ ಡಿಫಾರ್ಮೇಷನು ಸಡನ್ನಾಗಿ ಆಗೋಗುತ್ತೆ. ಯಾವುದರಲ್ಲಿ? ಬ್ರಿಟಲ್ ಕೇಸಲ್ಲಿ. ಓಕೆ. ಅದಾಗಿ ನಂತರ ಎಕ್ಸಾಂಪಲ್ಸ್ ನೋಡ್ಕೊಳ್ಳಿ. ಬ್ರಿಟಲ್ ಮೆಟೀರಿಯಲ್ಸ್ಗೆ ಯಾವ್ದು ಬರುತ್ತೆ ಅಂತೇಳಿ. ಕ್ಯಾಸ್ಟ್ ಐರನ್, ವಿಚ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಐರನ್. ಕ್ಯಾಸ್ಟ್ ಐರನ್. ಅದಾಗಿ ನಂತರ ನಿಮಗೆ ರಬ್ಬರ್, ನೀವು ಅಂದ್ಕೊಳ್ಬೋದು ರಬ್ಬರ್ ಎಲಾಸ್ಟಿಕ್ ಆಗಿದೆ ಹಾಗಾಗಿ ಎಲಾಸ್ಟಿಕ್ ಇದು ಬರುತ್ತೆ, ಎಲಾಸ್ಟಿಕ್ ಡಕ್ಟೈಲ್ ಮೆಟೀರಿಯಲ್ ಬರುತ್ತೆ ಅಂತೇಳಿ. ಬಟ್ ರಬ್ಬರ್ ಕೂಡ ಏನಾಗುತ್ತೆ? ನಿಮಗೆ ಬ್ರಿಟಲ್ ಮೆಟೀರಿಯಲ್ ಬರುತ್ತೆ. ಅದೇ ರೀತಿಯಲ್ಲಿ ವುಡ್ಡು ನಿಮ್ಗೆ ಏನಾಗುತ್ತೆ? ಬ್ರಿಟಲ್ ಮೆಟೀರಿಯಲೇ ಬರುತ್ತೆ. ಅದೇ ರೀತಿಯಲ್ಲಿ ಬ್ರಿಕ್ಕೂ ನಿಮಗೇನಾಗುತ್ತೆ? ಬ್ರಿಟಲ್ ಮೆಟೀರಿಯಲ್ ಕೇಸಲ್ಲೇ ಬರುತ್ತೆ. ಅದೇ ರೀತಿಯಲ್ಲಿ ಇನ್ನು ಯಾವುದಿರುತ್ತೆ? ಗ್ಲಾಸ್ ಕೂಡ ಬ್ರಿಟಲ್ ಮೆಟೀರಿಯಲ್. ಅದೇ ರೀತಿಯಲ್ಲಿ ಕಾಂಕ್ರೀಟ್, ಇವೆಲ್ಲ ಏನು? ಬ್ರಿಟಲ್ ಮೆಟೀರಿಯಲ್ಸ್ ಇವೆಲ್ಲ.
ಡಕ್ಟೈಲ್ ಮೆಟೀರಿಯಲ್ ಬಂದರೆ ಡಕ್ಟೈಲ್ ಮೆಟೀರಿಯಲ್ ನೋಡಿ, ಸ್ಟೀಲ್ ಈಸ್ ಎ ಡಕ್ಟೈಲ್ ಮೆಟೀರಿಯಲ್, ಕಾಪರ್ ಈಸ್ ಎ ಡಕ್ಟೈಲ್ ಮೆಟೀರಿಯಲ್, ಅಲ್ಯೂಮಿನಿಯಂ ಈಸ್ ಎ ಡಕ್ಟೈಲ್ ಮೆಟೀರಿಯಲ್. ಅದೇ ರೀತಿಯಲ್ಲಿ ನಿಮಗೆ ಗೋಲ್ಡ್ಗಳ ಡಕ್ಟೈಲ್ ಮೆಟೀರಿಯಲ್ ಆಗುತ್ತೆ. ಗೋಲ್ಡ್, ಸಿಲ್ವರ್ ಇವೆಲ್ಲ ಏನು ಡಕ್ಟೈಲ್ ಮೆಟೀರಿಯಲ್ಸ್. ವೆರಿ ವೆರಿ ಇಂಪಾರ್ಟೆಂಟು, ನೆನ್ಪಿಟ್ಕೊಳ್ಳಿ. ಇನ್ನೂ ಸಾಕಷ್ಟು ಮೆಟೀರಿಯಲ್ಸ್ ಬರುತ್ತೆ, ಲೈಕ್ ಲೆಡ್, ನಿಕ್ಕಲ್, ಜಿಂಕ್, ಐರನ್ನು, ಮತ್ತು ಅದೇ ರೀತಿಯಲ್ಲಿ ಬ್ರಾಸಿನ ಅಲಾಯ್ಸು, ಅವೆಲ್ಲ ಏನಾಗಿರ್ತವೆ ಡಕ್ಟೈಲ್ ಮೆಟೀರಿಯಲ್ಸ್ ಆಗಿರ್ತವೆ. ಎಕ್ಸಾಮಲ್ಲಿ ಸಾಕಷ್ಟು ಬಾರಿ ಕೇಳಿರುವಂಥ ಪ್ರಶ್ನೆಗಳು ಇವಾಗಿರೋ ಕಾರಣದ ಇವೆಲ್ಲವನ್ನು ನಾನು ನಿಮಗೆ ಮೆನ್ಷನ್ ಮಾಡಿದ್ದೇನೆ. ಸೊ ನಿಮ್ಗೆ ಗೊತ್ತಿರಬೇಕು, ಬ್ರಿಟಲ್ ಮೆಟೀರಿಯಲಲ್ಲಿ ಪ್ಲಾಸ್ಟಿಕ್ ರೀಜನ್ ಬರುತ್ತಾ, ಬರಲ್ಲ. ಏನಾಗುತ್ತೆ, ಪರ್ಮನೆಂಟ್ ಡಿಫಾರ್ಮೇಷನ್ ಆಗುತ್ತೆ. ಎಲಾಸ್ಟಿಕ್ ರೀಜನ್ ಬರುತ್ತಾ, ಬರುತ್ತೆ. ಅರ್ಥ ಏನು ಎಲಾಸ್ಟಿಕ್ ರೀಜನು, ಅದರೊಳಗಡೆ ಹುಕ್ಸ್ ಲಾ ಒಬೆ ಆಗುತ್ತೆ. ಅಂದರೆ ಮಟೀರಿಯಲ್ ಮೇಲೆ ಅಪ್ಲೈ ಆಗಿರೋ ಲೋಡ್ನ ರಿಮೂವ್ ಮಾಡಿದ್ರೆ ಏನಾಗುತ್ತೆ, ಪರ್ಮನೆಂಟ್ ಶೇಪ್ಗೆ ರೀಗೇನ್ ಆಗುತ್ತೆ. ಓಕೆ, ಒರಿಜಿನಲ್ ಶೇಪ್ಗೆ ರೀಗೇನ್ ಆಗುತ್ತೆ. ಬೇರೆ ಡಕ್ಟರ್ ಮೆಟೀರಿಯಲಲ್ಲಿ ಎಲಾಸ್ಟಿಕ್ ರೀಜನು, ಪ್ಲಾಸ್ಟಿಕ್ ರೀಜನ್ ಇದೆಯಾ, ಇದೆ. ಎಲಾಸ್ಟಿಕ್ ರೀಜನ್ ಒಳಗೆ ಹುಕ್ಸ್ ಲಾ ಒಬೆ ಆಗುತ್ತೆ. ಪ್ಲಾಸ್ಟಿಕ್ ರೀಜನಲ್ಲಿ ಮೆಟೀರಿಯಲ್ ಮೇಲೆ ಅಪ್ಲೈ ಮಾಡಿರೋ ಲೋಡ್ನ ರಿಮೂವ್ ಮಾಡಿದ್ರೆ ಸ್ಲೋ ಆಗಿ ಒರಿಜಿನಲ್ ಶೇಪ್ಗೆ ರೀಗೇನ್ ಆಗುತ್ತೆ. ಪರ್ಮನೆಂಟ್ ಡಿಫಾರ್ಮೇಷನು ಡಕ್ಟೈಲ್ ಮೆಟೀರಿಯಲ್ಸಲ್ಲಿ ಆಗುತ್ತೆ, ಬಟ್ ಸ್ಲೋ ಆಗುತ್ತೆ. ಇದನ್ನು ನೆನಪಿಟ್ಕೊಂಡಿರಬೇಕು. ಅದಾಗಿ ನಂತರ ಯಾವುದನ್ನು ತಿನ್ ವೈರ್ಸಾಗಿ ಡ್ರಾ ಮಾಡ್ತೀವಿ ಡಕ್ಟೈಲ್ ಮೆಟೀರಿಯಲ್ ಅಂತ ಕರಿತೀವಿ. ಯಾವುದನ್ನು ತಿನ್ ವೈರಾಗಿ ಡ್ರಾ ಮಾಡೋಕ್ಕಾಗಲ್ಲೋ ಅದನ್ನು ಬ್ರಿಟಲ್ ಮೆಟೀರಿಯಲ್ ಅಂತ ಕರಿತೀವಿ. ಓಕೆ, ಇಷ್ಟನ್ನು ನೆನಪಿಟ್ಕೊಳ್ಳಿ. ಸೊ ಈ ಪ್ರಶ್ನೆಗೆ ಉತ್ತರ ಏನಾಗಿರ್ಬೇಕು ನೋಡಿ, ದೇರ್ ಈಸ್ ಡ್ಯಾಶ್ ಫಾರ್ ಎ ಬ್ರಿಟಲ್ ಮೆಟೀರಿಯಲ್. ಬ್ರಿಟಲ್ ಮೆಟೀರಿಯಲ್ಗೆ ಎಲಾಸ್ಟಿಕ್ ಝೋನ್ ಇಲ್ಲ ಅಂತ ಹೇಳ್ತೇನೆ. ಎಲಾಸ್ಟಿಕ್ ಝೋನ್ ಇರಲ್ವಾ, ಬ್ರಿಟಲ್ ಮೆಟೀರಿಯಲ್ಗೆ ಇರುತ್ತೆ. ಓಕೆ, ಅದರೊಳಗಡೆ ಹುಕ್ಸ್ ಲಾ ಒಬೆ ಆಗೋದು. ಸೊ ಬ್ರಿಟಲ್ ಮೆಟೀರಿಯಲು ಮತ್ತು ಡಕ್ಟೈಲ್ ಮೆಟೀರಿಯಲು ಎರಡೂ ಏನಾಗ್ತವೆ, ಬೋತ್ ಬ್ರಿಟಲ್ ಆ್ಯಂಡ್ ಡಕ್ಟೈಲ್ ಮೆಟೀರಿಯಲ್ ಏನು ಒಬೆ ಆಗ್ತವೆ, ಬೋತ್ ಬ್ರಿಟಲ್ ಆ್ಯಂಡ್ ಡಕ್ಟೈಲ್ ಮೆಟೀರಿಯಲ್ಸ್ ಒಬೆ ಹುಕ್ಸ್ ಲಾ. ಯಾವುದ್ರೊಳಗಡೆ, ವಿತಿನ್ ಎಲಾಸ್ಟಿಕ್ ರೀಜನ್. ವಿತಿನ್ ಎಲಾಸ್ಟಿಕ್ ರೀಜನ್. ಯಾಕೆ, ಎರಡರಲ್ಲೂ ಎಲಾಸ್ಟಿಕ್ ರೀಜನ್ ಇರೋ ಕಾರಣದ ಹುಕ್ಸ್ ಲಾ ಒಬೆ ಮಾಡ್ತವೆ. ಸೊ ಈಗ ಎಲಾಸ್ಟಿಕ್ ರೀಜನ್ ಇಲ್ಲ ಅಂತ ಹೇಳ್ತಾನೆ. ಸೊ ಈ ಆಪ್ಷನ್ ತಪ್ಪಾಗುತ್ತೆ. ದೇರ್ ಈಸ್ ಡ್ಯಾಶ್ ನೋ ಪ್ಲಾಸ್ಟಿಕ್ ಝೋನ್. ಹೌದಲ್ವಾ, ಬ್ರಿಟಲ್ ಮೆಟೀರಿಯಲಲ್ಲಿ ಪ್ಲಾಸ್ಟಿಕ್ ಝೋನ್ ಇದೆ ಅಂತ ಇಲ್ಲ, ಇದೆ, ಬಟ್ ಇಲ್ಲ. ಅದು ಹೇಳ್ಬೇಕಂದ್ರೆ ನೆಗ್ಲಿಜಿಬಲ್ ಅಂದರೆ ಅರ್ಥ ಏನು, ಝೀರೋ ಅಂತಲೇ ಅರ್ಥ. ಸೊ ಇನ್ ಬ್ರಿಟಲ್ ಮೆಟೀರಿಯಲ್ಸ್ ದೇರ್ ಈಸ್ ನೋ ಪ್ಲಾಸ್ಟಿಕ್ ರೀಜನ್. ಸೊ ಆಪ್ಷನ್ ಬಿ ಆಗುತ್ತೆ. ಲಾರ್ಜರ್ ಎಲಾಸ್ಟಿಕ್ ಝೋನ್ ಇದೆಯಾ, ಇಲ್ಲ. ಲಾರ್ಜರ್ ಪ್ಲಾಸ್ಟಿಕ್ ಝೋನಲ್ಲಿ ಯಾವುದರಲ್ಲಿದೆ, ಡಕ್ಟೈಲ್ ಮೆಟೀರಿಯಲಲ್ಲಿ ಇರುತ್ತೆ. ಡಕ್ಟೈಲ್ ಮೆಟೀರಿಯಲ್ಸಲ್ಲಿ ಪ್ಲಾಸ್ಟಿಕ್ ಝೋನು ಭಾಳ ದೊಡ್ಡದಾಗಿಯೇ ಇರುತ್ತೆ, ಲಾರ್ಜ್ ಆಗಿಯೇ ಇರುತ್ತೆ. ಸೊ ಆಪ್ಷನ್ ಬಿ ಈ ಪ್ರಶ್ನೆಗೆ ಉತ್ತರ ಆಗುತ್ತೆ. ನೆಕ್ಸ್ಟ್ ಪ್ರಶ್ನೆ ಕಡೆ ಹೋಗೋಣ. ಸೊ ನೆಕ್ಸ್ಟ್ ಪ್ರಶ್ನೆ ನೋಡಿ, ವೆನ್ ಎ ಬಾಡಿ ಈಸ್ ಸಬ್ಜೆಕ್ಟೆಡ್ ಟು 2 ಈಕ್ವಲ್ ಆ್ಯಂಡ್ ಅಪೋಸಿಟ್ ಪೋಲ್ಸ್. ಸೊ ಫಾರ್ ಎಕ್ಸಾಂಪಲ್ ನನಗೆ ಇದೇ ಬಾಡಿ ಅಂತ ತೊಗೊಳ್ತೀನಿ. ಈ ಬಾಡಿ ಮೇಲೆ ನಾನು ಏನು ಮಾಡ್ತೀನಿ, 2 ಈಕ್ವಲ್ ಆ್ಯಂಡ್ ಅಪೋಸಿಟ್ ಪುಲ್ಸ್. ಸೊ ಇದು ಒಂದು ಲೋಡ್ ಅಪ್ಲೈ ಮಾಡ್ತೀನಿ, ಹಿಂಗೊಂದು ಲೋಡ್. ಎರಡು ಏನಾಗಿದ್ದಾವೆ, ಈಕ್ವಲ್ ಆಗಿದ್ದಾವೆ. ಲೋಡ್ ಪಿ, ಇಲ್ಲೂ ಲೋಡ್ ಪಿನೇ. ಮತ್ತೇನಾಗಿದ್ದಾವೆ, ಇದಕ್ಕೆ ಇದು ಅಪೋಸಿಟ್ ಇದೆ, ಇದಕ್ಕೆ ಇದು ಅಪೋಸಿಟ್ ಇದೆ. ಸೊ ಈಕ್ವಲ್ ಲೋಡ್ಸು ಬಟ್ ಅಪೋಸಿಟ್ ಇನ್ ಡೈರೆಕ್ಷನಲ್ಲಿ ಬಾಡಿ ಮೇಲೆ ಫೋರ್ಸ್ ಆ್ಯಕ್ಟ್ ಆಗ್ತಿದ್ದಾವೆ. ಆ್ಯಸ್ ಇಸ್ ದ ರಿಸಲ್ಟ್, ಈ ಥರ ಆ್ಯಕ್ಟ್ ಆಗೋದ್ರಿಂದ ಆ್ಯಸ್ ಅ ರಿಸಲ್ಟ್ ಆಫ್ ವಿಚ್ ದ ಬಾಡಿ ಟೆಂಡ್ಸ್ ಟು ಎಕ್ಸ್ಟೆಂಡ್ ಇಟ್ಸ್ ಲೆಂತ್. ಸೊ ಇದರ ಏನಾಗ್ತಿದೆ, ಲೆಂತನ್ನು ಎಕ್ಸ್ಟೆಂಡ್ ಮಾಡ್ಕೊಳ್ಳುತ್ತೆ. ಓಕೆ, ಸೊ ಅಲ್ಲೇನಾಯಿತು, ಲೆಂತ್ ಎಕ್ಸ್ಟೆಂಡ್ ಆಗಿದೆ, ಇಷ್ಟು % ಎಕ್ಸ್ಟೆಂಡ್ ಆಗಿದೆ. ಲೋಡ್ ಈ ಥರ ಆ್ಯಕ್ಟ್ ಆಗ್ತಿರೋ ಕಾರಣದ, ಈ ರೀತಿಯಲ್ಲಿ ಆ್ಯಕ್ಟ್ ಆಗ್ತಿರೋ ಕಾರಣದ ಏನಾಗಿದೆ, ಲೆಂತ್ ಎಕ್ಸ್ಟೆಂಡ್ ಆಗಿದೆ. ದ ಸ್ಟ್ರೆಸ್ ಆ್ಯಂಡ್ ಸ್ಟ್ರೈನ್ ಇಂಡ್ಯೂಸ್ಡ್ ಆರ್. ಸೊ ನಾನು ನಿಮಗೆ ನ್ಯೂಮರಿಕಲ್ಸ್ ಅಥವಾ ಫಸ್ಟ್ ವೀಡಿಯೋ ಅಪ್ಲೋಡ್ ಮಾಡಿದ 20ನೇ ವೀಡಿಯೋ ಅನಿಸುತ್ತೆ, ಆ ವೀಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೆ. ಲೋಡ್ಗಳು ನಮಗೆ 5 ಟೈಪ್ ಲೋಡ್ ಇದ್ದಾವೆ, ಟೆನ್ಸೈಲು, ಕಂಪ್ರೆಸಿವ್, ಶಿಯರು, ಟಾರ್ಷನಲ್ಲು, ಬೆಂಡಿಂಗು. ಸೊ ಯಾವ ಲೋಡ್ಗೆ ಯಾವ ಥರ ಸ್ಟ್ರೆಸ್ ಬರುತ್ತೆ ಅಂತ ನಾನು ಹಿಂಗೆ ಹೇಳಿದ್ದೆ. ಸೊ ಇಲ್ಲಿ ಯಾವ ಥರದ ಲೋಡ್ ಇದು ಅಪ್ಲೈ ಆಗಿರೋದು, ಟೆನ್ಸೈಲ್ ಲೋಡ್. ಇದು ಯಾವ ಟೈಪ್ ಆಫ್ ಲೋಡು, ಟೆನ್ಸೈಲ್ ಲೋಡ್ ಅಂತ ಕರಿತೀವಿ ಅಲ್ವಾ. ಟೆನ್ಸೈಲ್ ಲೋಡಲ್ಲಿ ಏನಾಗುತ್ತೆ, ಎಕ್ಸ್ಟೆನ್ಷನ್ ಆಗುತ್ತೆ. ಮಟೀರಿಯಲ್ ಏನಾಗುತ್ತೆ, ಎಕ್ಸ್ಟೆನ್ಷನ್ ಆಗುತ್ತೆ. ವೆರಸ್ ಕಂಪ್ರೆಸಿವ್ ಲೋಡಲ್ಲಿ ಏನಾಗುತ್ತೆ, ಕುಗ್ಗುತ್ತೆ, ಅಂದರೆ ಕಂಪ್ರೆಸ್ ಆಗುತ್ತೆ. ಲೆಂತ್ ಏನಾಗುತ್ತೆ, ರೆಡ್ಯೂಸ್ ಆಗುತ್ತೆ, ಬಟ್ ಏರಿಯಾ ಇಂಕ್ರೀಸ್ ಆಗುತ್ತೆ. ಯಾವುದರಲ್ಲಿ, ಕಂಪ್ರೆಸಿವಲ್ಲಿ. ಟೆನ್ಸೈಲಲ್ಲಿ ಲೆಂತ್ ಇಂಕ್ರೀಸ್ ಆಗುತ್ತೆ, ಏರಿಯಾ ಡಿಕ್ರೀಸ್ ಆಗುತ್ತೆ. ಇವೆರಡು ಪಾಯಿಂಟ್ಸ್ನ ನೆನ್ಪಿಟ್ಕೊಳ್ಳಿ. ಸೊ ಟೆನ್ಸೈಲ್ ಲೋಡ್ ಬಿದ್ದಾಗ ಟೆನ್ಸೈಲ್ ಲೋಡ್ ಬಿದ್ದಾಗ ಯಾವ ಥರದ ಸ್ಟ್ರೆಸ್ ಡೆವಲಪ್ ಆಗುತ್ತೆ, ಟೆನ್ಸೈಲ್ ಲೋಡ್ ಬಿದ್ದಾಗ ಟೆನ್ಸೈಲ್ ಸ್ಟ್ರೆಸ್ ಡೆವಲಪ್ ಆಗುತ್ತೆ. ಟೆನ್ಸೈಲ್ ಸ್ಟ್ರೆಸ್ಸು ಹಾಗೂ ಇನ್ನೊಂದು ಏನಾಗುತ್ತೆ, ಟೆನ್ಸೈಲ್ ಸ್ಟ್ರೈನ್ ಡೆವಲಪ್ ಆಗುತ್ತೆ. ಕರೆಕ್ಟಾ? ಇದನ್ನು ಪ್ರೀವಿಯಸ್ ವೀಡಿಯೋದಲ್ಲಿ ನಾನು ನಿಮ್ಗೆ ಹೇಳಿದ್ದೀನಿ. ಸೊ ವೆನ್ ಎ ಟೆನ್ಸೈಲ್ ಲೋಡ್ ಈಸ್ ಅಪ್ಲೈಡ್ ಆನ್ ಅ ಮೆಟೀರಿಯಲ್, ದ ಸ್ಟ್ರೆಸ್ ಡೆವಲಪ್ಡ್ ಇನ್ ದಿ ಮೆಟೀರಿಯಲ್ ಯಾವುದಾಗಿರುತ್ತೆ, ಟೆನ್ಸೈಲ್ ಸ್ಟ್ರೆಸ್ ಆಸ್ ವೆಲ್ ಎಸ್ ಟೆನ್ಸೈಲ್ ಸ್ಟ್ರೈನ್ ಆಗಿರುತ್ತೆ. ಸೊ ಇಲ್ಲಿ ನೋಡಿ, ದ ಸ್ಟ್ರೆಸ್ ಆ್ಯಂಡ್ ಸ್ಟ್ರೈನ್ ಇಂಡ್ಯೂಸ್ಡ್ ಆರ್ ಯಾವುದಿರಬೇಕು, ಟೆನ್ಸೈಲು ವಾಲ್ಯೂಮೆಟ್ರಿಕ್ ಡೆವಲಪ್ ಆಗುತ್ತೆ, ವಾಲ್ಯೂಮೆಟ್ರಿಕ್ ಡೆವಲಪ್ ಆಗಲ್ಲ. ಟೆನ್ಸೈಲ್ ಡೆವಲಪ್ ಆಗುತ್ತೆ, ಟೆನ್ಸೈಲ್ ಸ್ಟ್ರೆಸ್ ಏನೋ ಡೆವಲಪ್ ಆಗುತ್ತೆ, ಬಟ್ ವಾಲ್ಯೂಮೆಟ್ರಿಕ್ ಡೆವಲಪ್ ಆಗಲ್ಲ. ಇಲ್ಲಿ ವಾಲ್ಯೂಮೆಟ್ರಿಕ್ ಸ್ಟ್ರೈನ್ ಅಂತ ಹೇಳ್ತಾನೆ. ಸೊ ಇದಂತೂ ಬರಲ್ಲ. ಕಂಪ್ರೆಸಿವ್ ಅಂತ ಈ ಕೇಸಲ್ಲಿ ಬರಲ್ಲ. ಟೆನ್ಸೈಲ್ ಸ್ಟ್ರೈನ್ ಅನ್ನೋ ಡೆವಲಪ್ ಆಗುತ್ತೆ, ಬಟ್ ಈ ಕೇಸಲ್ಲಿ ಟೆನ್ಸೈಲ್ ಸ್ಟ್ರೈನ್ ಡೆವಲಪ್ ಆಗುತ್ತೆ, ಬಟ್ ಏನು ಡೆವಲಪ್ ಆಗಬೇಕು, ಟೆನ್ಸೈಲ್ ಸ್ಟ್ರೆಸ್ ಡೆವಲಪ್ ಆಗಬೇಕು. ಕಂಪ್ರೆಸಿವ್ ಇದರಲ್ಲಿ ಬರೋದೇ ಇಲ್ಲ. ಸೊ ಈ ಆಪ್ಷನ್ ಎಲಿಮಿನೇಟ್ ಮಾಡಿ. ಇನ್ನು ಟೆನ್ಸೈಲ್ ಸ್ಟ್ರೆಸ್ಸು, ಟೆನ್ಸೈಲ್ ಸ್ಟ್ರೈನ್. ಟೆನ್ಸೈಲ್ ಲೋಡ್ ಬಿದ್ದಾಗ ಯಾವ ಟೈಪ್ ಆಫ್ ಸ್ಟ್ರೆಸ್ ಸ್ಟ್ರೈನ್ ಬರುತ್ತೆ, ಟೆನ್ಸೈಲ್ ಲೋಡ್ ಬಿದ್ದಾಗ ಟೆನ್ಸೈಲ್ ಸ್ಟ್ರೆಸ್ಸು, ಟೆನ್ಸೈಲ್ ಸ್ಟ್ರೈನ್. ಕಂಪ್ರೆಸಿವ್ ಸ್ಟ್ರೆಸ್ಸು, ಕಂಪ್ರೆಸಿವ್ ಸ್ಟ್ರೈನ್ ಯಾವಾಗ ಬರುತ್ತೆ, ಕಂಪ್ರೆಸಿವ್ ಲೋಡ್ ಬಿದ್ದಾಗ ಅಷ್ಟೇ. ಹಾಗಾಗಿ ಈ ಆಪ್ಷನ್ಗೆ ಆಪ್ಷನ್ ಸಿ ಪ್ರಶ್ನೆ ಉತ್ತರ ನೋಡಿ. ಕಂಪ್ರೆಸಿವ್ ಸ್ಟ್ರೆಸ್, ಕಂಪ್ರೆಸಿವ್ ಸ್ಟ್ರೈನ್ ಯಾವಾಗ ಬರುತ್ತೆ, ಇದು ಕಂಪ್ರೆಸಿವ್ ಲೋಡ್ ಬಿದ್ದಾಗ.
ಕಂಪ್ರೆಸಿವ್ ಲೋಡ್ ಅಪ್ಲೈ ಆದಾಗ ಮಟೀರಿಯಲಲ್ಲಿ ಕಂಪ್ರೆಸಿವ್ ಸ್ಟ್ರೈನ್ ಡೆವಲಪ್ ಆಗುತ್ತೆ. ಸೊ ಆಪ್ಷನ್ ಸಿ ಈ ಪ್ರಶ್ನೆಗೆ ಉತ್ತರ ಆಗಿರುತ್ತೆ. ನಾನು ನೆಕ್ಸ್ಟ್ ಪ್ರಶ್ನೆ ಕಡೆ ಹೋಗೋಣ. ಸೊ ಇದು ನಮಗೆ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನು ಎಕ್ಸಾಮ್ ಪಾಯಿಂಟ್ ಆಫ್ ಇಂದ. ದ ಪ್ರಾಪರ್ಟಿ ಆಫ್ ಮೆಟೀರಿಯಲ್ ಸ್ಟೇಟ್ಸ್ ದಟ್. ಸೊ ಒಂದು ಮಟೀರಿಯಲಿನ ಪ್ರಾಪರ್ಟಿ ಏನಂತ ಹೇಳ್ತಾ ಇದೆ ಅಂದರೆ ಇಟ್ ಈಸ್ ರಿಜಿಡ್ ಅಂತ ಹೇಳ್ತದೆ. ಸೊ ನಾನು ಮೆಟೀರಿಯಲ್ದು ಪ್ರಾಪರ್ಟಿ ಚೆಕ್ ಮಾಡಿದಾಗ ಮೆಟೀರಿಯಲ್ ಡಕ್ಟೈಲ್ ಇರಲಿಲ್ಲ, ಬ್ರಿಟಲು ಇರಲಿಲ್ಲ. ಪ್ರಾಪರ್ಟಿ ಚೆಕ್ ಮಾಡಿದಾಗ ಏನಂತ ಗೊತ್ತಾಯಿತು, ಮೆಟೀರಿಯಲ್ ರಿಜಿಡ್ ಇದೆ ಅಂತ ಗೊತ್ತಾಯಿತು. ರಿಜಿಡ್ ಅಂದರೆ ಅರ್ಥ ಏನು, ಮಟೀರಿಯಲ್ ಡಿಫಾರ್ಮ್ ಆಗಲ್ಲ. ಮಟೀರಿಯಲ್ ಏನಾಗಲ್ಲ, ಡಿಫಾರ್ಮ್ ಆಗಲ್ಲ. ಫಾರ್ ಎಕ್ಸಾಂಪಲ್ ಕಲ್ಲಿಗೆ ನೀವು ಎಷ್ಟೇ ಲೋಡ್ ಅಪ್ಲೈ ಮಾಡೋದು ಕಲ್ಲಿನ ಶೇಪ್ ಏನು ಚೇಂಜ್ ಆಗಲ್ಲ. ಸೊ ಆ ಮೆಟೀರಿಯಲ್ ಏನಂತ ಹೇಳ್ತೀವಿ, ರಿಜಿಡ್ ಮೆಟೀರಿಯಲ್ ಅಂತ ಹೇಳ್ತೀವಿ. ಸೊ ಯಾವ ಮೆಟೀರಿಯಲ್ ಡಿಫಾರ್ಮ್ ಆಗಲ್ವೋ ಲೋಡ್ ಅಪ್ಲೈ ಮಾಡಿದ್ದಕ್ಕೆ, ಯಾವ ಮೆಟೀರಿಯಲ್ ಡಿಫಾರ್ಮ್ ಆಗಲ್ವೋ ಲೋಡ್ ಅಪ್ಲೈ ಮಾಡಿದಾಗ ಅಂಥ ಮೆಟೀರಿಯಲ್ನ ನಾವು ರಿಜಿಡ್ ಮೆಟೀರಿಯಲ್ ಅಂತ ಕರಿತೀವಿ. ಸೊ ಹಾಗಿದ್ದಾಗ ರಿಜಿಡ್ ಮೆಟೀರಿಯಲ್ಲು ಅಂತ ಗೊತ್ತಾಯಿತು. ಆ ಮಟೀರಿಯಲ್ಗೆ ಪಾಯ್ಸನ್ಸ್ ರೇಷಿಯೋ ಏನಾಗಿದೆ ಅಂತ ಕೇಳ್ತಾನೆ. ದ ಪ್ರಾಪರ್ಟಿ ಆಫ್ ಎ ಮೆಟೀರಿಯಲ್ ಸ್ಟೇಟ್ಸ್ ದಟ್ ಇಟ್ ಈಸ್ ರಿಜಿಡ್, ದೆನ್ ದ ವ್ಯಾಲ್ಯೂ ಆಫ್ ಪಾಯ್ಸನ್ಸ್ ರೇಷಿಯೋ ಫಾರ್ ದಿಸ್ ಮೆಟೀರಿಯಲ್. ಸೊ ಈ ಥರದ ರಿಜಿಡ್ ಮೆಟೀರಿಯಲ್ಗೆ ಪಾಯ್ಸನ್ಸ್ ರೇಷಿಯೋ ಏನಾಗಿರುತ್ತೆ ಅಂತ ಕೇಳ್ತಾನೆ. ಸೊ ಫಸ್ಟು ಪಾಯ್ಸನ್ಸ್ ರೇಷಿಯೋ ಏನಂತ ತಿಳ್ಕೊಳ್ಳೋಣ. ಪಾಯ್ಸನ್ಸ್ ರೇಷಿಯೋ ಅಂದ್ರೇನು, ಲ್ಯಾಟ್ರಲ್ ಟು ಲೀನಿಯರ್ ಸ್ಟ್ರೈನ್ ಅಲ್ವಾ. ಸೊ ಪಾಯ್ಸನ್ಸ್ ರೇಷಿಯೋ ಏನಂತ ಡಿಫೈನ್ ಮಾಡ್ಬೋದು, ದ ರೇಷಿಯೋ ಆಫ್ ಲ್ಯಾಟ್ರಲ್ ಸ್ಟ್ರೈನ್ ಟು ಸ್ಟ್ರೆಸ್ ಅಲ್ಲ ಇದು ಸ್ಟ್ರೈನ್, ದ ರೇಷಿಯೋ ಆಫ್ ಲ್ಯಾಟ್ರಲ್ ಸ್ಟ್ರೈನ್ ಟು ಲೀನಿಯರ್ ಸ್ಟ್ರೈನ್ ಅಥವಾ ಲಾಂಜಿಟ್ಯೂಡಿನಲ್ ಸ್ಟ್ರೈನ್. ಲಾಂಜಿಟ್ಯೂಡಿನಲ್ ಸ್ಟ್ರೈನ್, ದ ರೇಷಿಯೋ ಆಫ್ ಲ್ಯಾಟ್ರಲ್ ಟು ಲೀನಿಯರ್ ಸ್ಟ್ರೈನ್ ಅಥವಾ ಲಾಂಜಿಟ್ಯೂಡಿನಲ್ ಸ್ಟ್ರೈನ್. ದ ರೇಷಿಯೋ ಆಫ್ ಲ್ಯಾಟ್ರಲ್ ಸ್ಟ್ರೈನ್ ಟು ಲಾಂಜಿಟ್ಯೂಡಿನಲ್ ಸ್ಟ್ರೈನ್ ಅಥವಾ ದ ರೇಷಿಯೋ ಆಫ್ ಲ್ಯಾಟ್ರಲ್ ಸ್ಟ್ರೈನ್ ಟು ಲೀನಿಯರ್ ಸ್ಟ್ರೈನ್ ಅಂದರೆ ನಮಗೇನಾಗುತ್ತೆ, ಪಾಯ್ಸನ್ಸ್ ರೇಷಿಯೋ ಆಗುತ್ತೆ. ಲಾಂಜಿಟ್ಯೂಡಿನಲ್ ಅಥವಾ ಲೀನಿಯರ್ ಯಾವುದಾದ್ರೂ ಒಂದು ಯೂಸ್ ಮಾಡಿ. ಸೊ ಸಾಕಷ್ಟು ಟೆಕ್ಸ್ಟ್ ಬುಕ್ಗಳಲ್ಲಿ ಲ್ಯಾಟ್ರಲ್ ಟು ಲಾಂಜಿಟ್ಯೂಡಿನಲ್ ಅಂತ ಕೊಟ್ಟಿದ್ದಾರೆ. ದ ರೇಷಿಯೋ ಆಫ್ ಲ್ಯಾಟ್ರಲ್ ಟು ಲೀನಿಯರ್ ಸ್ಟ್ರೈನ್, ದ ರೇಷಿಯೋ ಆಫ್ ಲ್ಯಾಟ್ರಲ್ ಟು ಲಾಂಜಿಟ್ಯೂಡಿನಲ್ ಸ್ಟ್ರೈನ್ ಎರಡೂ ಒಂದೇ ಡೆಫಿನೇಷನು, ಯಾವುದ್ರದ್ದು ಪಾಯ್ಸನ್ಸ್ ರೇಷಿಯೋ ಅದು. ಸೊ ಇಟ್ ಈಸ್ ಡಿನೋಟೆಡ್ ವಿತ್ ಸಿಂಬಲ್ ಮ್ಯೂ. ಅದಾಗಿ ನಂತರ ಪಾಯ್ಸನ್ಸ್ ರೇಷಿಯೋ ಎಲ್ಲಿಂದ ಎಲ್ಲಿಗೆ ರೇಂಜ್ ಆಗುತ್ತೆ ಅಂದರೆ -1 ಹಿಡಿದು 1/2 ರೇಂಜ್ ಆಗುತ್ತೆ. ಅಂದರೆ -1 to 0.5 ಮ್ಯಾಕ್ಸಿಮಮ್ ಯಾವುದಕ್ಕಿರುತ್ತೆ, ರಬ್ಬರ್ಗಿರುತ್ತೆ. ಎಕ್ಸಾಮಲ್ಲಿ ಕೇಳೋಂಥದ್ದು ಇದು. ರಬ್ಬರ್ಗೆ 0.4999 ಬರುತ್ತೆ. ಇನ್ನು ಕಾರ್ಕ್ ಅಂದರೆ ನೀವು ನೋಡಿರ್ತೀರ ಕೆಮಿಸ್ಟ್ರಿ ಲ್ಯಾಬಲ್ಲಿ ಬಾಟಲ್ಸ್ ಏನು ಕೆಮಿಕಲ್ ಬಾಟಲ್ಸ್ ಇರುತ್ತೆ ಅದ್ರ ಮೇಲೆ ಒಂದು ಮುಚ್ಚಳ ಯೂಸ್ ಮಾಡ್ತಾರಲ್ಲ ಕಟ್ಟಿಗೆದು, ಅದನ್ನು ನಾವು ಕಾರ್ಕ್ ಅಂತ ಕರಿತೀವಿ. ಸೊ ಅದಕ್ಕೆ 0 ಇರುತ್ತೆ, ನಿಯರ್ಲಿ 0 ಅಂತ ಅಂತೀವಿ, 0 ಅಂತ ಕನ್ಸಿಡರ್ ಮಾಡ್ಬೋದು. 0.000 ಸಮಥಿಂಗ್ ಇರುತ್ತೆ. ಹಾಗಾಗಿ ಇವೆರಡೂ ಪಾಯಿಂಟ್ಸ್ ಇಂಪಾರ್ಟೆಂಟ್ ಎಕ್ಸಾಮ್ ಪಾಯಿಂಟ್ ಆಫ್ ಇಂದ. ಅದಾಗಿ ನಂತರ ಪಾಯ್ಸನ್ಸ್ ರೇಷಿಯೋ ಫಾರ್ಮುಲಾ ಏನೋ ಗೊತ್ತಾಯ್ತು ನಿಮಗೆ. ಇನ್ನು ಸಾಕಷ್ಟು ಎಕ್ಸಾಮ್ಗಳಲ್ಲಿ ಇನ್ನೊಂದು ಪಾಯಿಂಟ್ನ ಕೇಳಿದ್ದಾನೆ, ಏನಂದರೆ ಇದು ಪಾಯ್ಸನ್ಸ್ ರೇಷಿಯೋ ಇದೆ, ಇದು ಡೈಮೆನ್ಷನ್ಲೆಸ್ ಪ್ಯಾರಾಮೀಟರ್ ಅಂತ ಕೇಳ್ತಾನೆ. ಸೊ ಇದು ಪಾಯ್ಸನ್ಸ್ ರೇಷಿಯೋಗೆ ಯೂನಿಟ್ ಇರಲ್ಲ, ಹಾಗಾಗಿ ಇದೆ ಡೈಮೆನ್ಷನ್ಲೆಸ್ ಪ್ಯಾರಾಮೀಟರ್ ಆಗಿರುತ್ತೆ. ಪಾಯ್ಸನ್ಸ್ ರೇಷಿಯೋನು ಈಸ್ ಎ ಡೈಮೆನ್ಷನ್ಲೆಸ್ ಪ್ಯಾರಾಮೀಟರ್, ಡೈಮೆನ್ಷನ್ಲೆಸ್ ಪ್ಯಾರಾಮೀಟರ್ ಅಂದರೆ ಇದಕ್ಕೆ ಡೈಮೆನ್ಷನ್ ಇರಲ್ಲ. ಆ್ಯಂಡ್ ಇಟ್ ಹ್ಯಾಸ್ ನೋ ಯೂನಿಟ್, ಇದಕ್ಕೆ ಯೂನಿಟ್ ಇರಲ್ಲ, ಇಟ್ ಹ್ಯಾಸ್ ನೋ ಯೂನಿಟ್. ನೆನ್ಪಿಟ್ಕೊಳ್ಳಿ, ಇವೆಲ್ಲ ಭಾಳ ಇಂಪಾರ್ಟೆಂಟು. ಯಾವ ಒಂದು ಎಕ್ಸಾಮಲ್ಲಿ ಕೇಳ್ತಾರೆ ಸ್ಟ್ರೆಸ್ ಸ್ಟ್ರೈನು ಮತ್ತು ಯಂಗ್ಸ್ ಮಾಡ್ಯುಲಸ್ ಬಲ್ಕ್ ಮಾಡ್ಯುಲಸ್, ಇದರಲ್ಲಿ ಯಾವುದಕ್ಕೆ ಡೈಮೆನ್ಷನ್ ಯಾವುದಕ್ಕೆ ಯೂನಿಟ್ ಇರಲ್ಲ, ಸ್ಟ್ರೆಸ್ ಇರಲ್ಲ ಅಂದರೆ ಸ್ಟ್ರೈನಿಗೆ ಇರಲ್ಲ. ಅದೇ ರೀತಿಯಲ್ಲಿ ಪಾಯ್ಸನ್ಸ್ ರೇಷಿಯೋ ಇರಲ್ಲ. ಪಾಯ್ಸನ್ಸ್ ರೇಷಿಯೋಗೆ ಸ್ಟ್ರೈನ್ಗೆ ಇವೆರಡೂ ಬೋತ್ ಆರ್ ಡೈಮೆನ್ಷನ್ಲೆಸ್ ಪ್ಯಾರಾಮೀಟರ್ ಅಥವಾ ಇದು ಬೋತ್ ಡೋಂಟ್ ಹ್ಯಾವ್ ಯೂನಿಟ್. ಓಕೆ, ಇವೆರಡು ಒಳಗಡೆ ಯಾವುದು ಡೈಮೆನ್ಷನ್ಲೆಸ್ ಅಂದರೆ ಸ್ಟ್ರೆಸ್ಸಿಗೆ ಡೈಮೆನ್ಷನ್ ಇರುತ್ತೆ, ಬೇರೆ ಸ್ಟ್ರೈನ್ಗೆ ಡೈಮೆನ್ಷನ್ ಇರಲ್ಲ, ಪಾಯ್ಸನ್ಸ್ ರೇಷಿಯೋಗೆ ಡೈಮೆನ್ಷನ್ ಇರಲ್ಲ. ಡೈಮೆನ್ಷನ್ಲೆಸ್ ಪ್ಯಾರಾಮೀಟರ್ಸ್ ಇವು. ಅದಾಗಿ ನಂತರ ಇನ್ನೊಂದು ವೆರಿ ವೆರಿ ಇಂಪಾರ್ಟೆಂಟ್ ಈ ಪ್ರಶ್ನೆಗೆ ಬಂದರೆ ರಿಜಿಡ್ ಮೆಟೀರಿಯಲ್ ಅಂದರೆ ಯಾವ ಥರ ಅಂದರೆ ವಿಚ್ ಡಸಂಟ್ ಅಂಡರ್ಗೋ ಡಿಫಾರ್ಮೇಷನ್. ಯಾವುದು ಡಿಫಾರ್ಮೇಷನ್ ಆಗಲ್ಲೋ ಅದಕ್ಕೆ ಪಾಯ್ಸನ್ಸ್ ರೇಷಿಯೋ ಎಷ್ಟು ಇರುತ್ತೆ, 0 ಇರುತ್ತೆ. ಸೊ ಫಾರ್ ರಿಜಿಡ್ ಮೆಟೀರಿಯಲ್ಸ್ ಪಾಯ್ಸನ್ಸ್ ರೇಷಿಯೋ ಏನಾಗಿರುತ್ತೆ, ಪಾಯ್ಸನ್ಸ್ ರೇಷಿಯೋ ಈಸ್ 0. ಈ ಪ್ರಶ್ನೆಗೆ ಉತ್ತರ ಏನಾಗಬೇಕು, ಆಪ್ಷನ್ ಆಗಬೇಕು. ಸೊ ಯಾವ ಮೆಟೀರಿಯಲ್ಗೂ 2 ಬರಲ್ಲ. ಓಕೆ, ಸೊ ಹಾಗಾಗಿ ನೆನ್ಪಿಟ್ಕೊಳ್ಳಿ, ವೆರಿ ವೆರಿ ಇಂಪಾರ್ಟೆಂಟ್. 1 ಅಂತೂ ಬರಲ್ಲ, ಯಾಕಂದರೆ ಇಲ್ಲಿ ನೋಡಿ -1 to 1/2 ಅಂದರೆ -1 to ½ ಹೇಳ್ಬೇಕಂದ್ರೆ -1 ನಾವು ಪ್ರಾಕ್ಟಿಕಲಾಗಿ ಕನ್ಸಿಡರ್ ಮಾಡಲ್ಲ. ಪ್ರಾಕ್ಟಿಕಲಾಗಿ ನೋಡಿಕೊಂಡ್ರೆ 0 to 0.5 ಕನ್ಸಿಡರ್ ಮಾಡ್ತೀವಿ. 0 ಫಾರ್ ಕಾರ್ಕ್, 0.5 ಫಾರ್ ರಬ್ಬರ್. ಓಕೆ, ಸೊ ಈ ಪ್ರಶ್ನೆಗೆ ಉತ್ತರ ನಿಮಗೇನು ಆಗಿರಬೇಕು, 0 ಆಗಿರಬೇಕು. ಯಾಕಂದರೆ ರಿಜಿಡ್ ಮೆಟೀರಿಯಲ್ಸ್ಗೆ ಪಾಯ್ಸನ್ಸ್ ರೇಷಿಯೋ ಆಗಿರುತ್ತೆ 0 ಆಗಿರುತ್ತೆ. ಪಾಯ್ಸನ್ಸ್ ರೇಷಿಯೋ ಡೈಮೆನ್ಷನ್ಲೆಸ್ ಪ್ಯಾರಾಮೀಟರ್, ಹೌದು. ಪಾಯ್ಸನ್ಸ್ ರೇಷಿಯೋ ಇಸ್ ಎ ಡೈಮೆನ್ಷನ್ಲೆಸ್ ಪ್ಯಾರಾಮೀಟರ್. ಡೆಫಿನೇಷನ್ ಏನು ಇವು ಅದರದ್ದು ಮ್ಯಾಕ್ಸಿಮಮ್ ಎಲ್ಲಿವರೆಗಿರುತ್ತೆ ಅಂತ ಗೊತ್ತಿರಬೇಕು. ಈಗ ನೆಕ್ಸ್ಟ್ ಪ್ರಶ್ನೆ ಕಡೆ ಹೋಗೋಣ. ಇಫ್ ಪಾಯ್ಸನ್ಸ್ ರೇಷಿಯೋ ಆಫ್ ಎ ಮೆಟೀರಿಯಲ್ ಈಸ್ 0.5, ಪಾಯ್ಸನ್ಸ್ ರೇಷಿಯೋ ಎಷ್ಟು ಅಂತ ಹೇಳಿದಾನೆ 0.5, ದೆನ್ ಎಲಾಸ್ಟಿಕ್ ಮಾಡ್ಯುಲಸ್ ಆಫ್ ದಿ ಮೆಟೀರಿಯಲ್. ಎಲಾಸ್ಟಿಕ್ ಮಾಡ್ಯುಲಸ್ ಅಂದರೆ ಎಷ್ಟಿರುತ್ತೆ ಅಂತ ಕೇಳ್ತಾನೆ. ಇದೇನು 3 times ದ ಶಿಯರ್ ಸ್ಟ್ರೆಸ್. ಸೊ ಇಲ್ಲಿ ನಮಗೆ ಯಂಗ್ಸ್ ಮಾಡ್ಯುಲಸ್ ತಾನೇ ಕೇಳ್ತಿರೋದು. ಹೌದು, ಯಂಗ್ಸ್ ಮಾಡ್ಯುಲಸ್ ಏನು 3 times ದ ಶಿಯರ್ ಸ್ಟ್ರೆಸ್, ಶಿಯರ್ ಮಾಡ್ಯುಲಸ್ ಅಂದರೆ ಏನು C, 3 times ದ ಶಿಯರ್ ಮಾಡ್ಯುಲಸ್ ಆಗಿರುತ್ತಾ, ಅಥವಾ ಯಂಗ್ಸ್ ಮಾಡ್ಯುಲಸ್ 4 times ದ ಶಿಯರ್ ಮಾಡ್ಯುಲಸ್ ಆಗಿರುತ್ತಾ,
ಅಥವಾ ಯಂಗ್ಸ್ ಮಾಡ್ಯುಲಸ್ ಈಕ್ವಲ್ ಟು ಶಿಯರ್ ಮಾಡ್ಯುಲಸ್ ಆಗಿರುತ್ತಾ ಅಥವಾ ಇದನ್ನು ಡಿಟರ್ಮಿನ್ ಮಾಡೋಕ್ಕಾಗಲ್ವಾ ಅಂತ ಕೇಳ್ತಾನೆ. ಸೊ ಇಲ್ಲಿ ಆಪ್ಷನ್ಸ್ ಈ ರೀತಿಯಲ್ಲಿ ಕೊಟ್ಟಿದ್ದಾನೆ. ಇದನ್ನು ನಾವು ನ್ಯೂಮರಿಕಲಾಗಿ ಸಾಲ್ವ್ ಮಾಡಿ ನೋಡಬೇಕು. ಸೊ ನಮಗೇನು ಕೇಳಿದಾನೆ, ಪಾಯ್ಸನ್ಸ್ ರೇಷಿಯೋ ಡಾಟಾ ಒಳಗಡೆ 0.5 ಅಂತ ಕೊಟ್ಟಿದ್ದಾನೆ. ಯಂಗ್ಸ್ ಮಾಡ್ಯುಲಸ್ ಎಷ್ಟು ಅಂತ ಕೇಳ್ತಾ ಇದ್ದಾನೆ. ಅದು ಯಂಗ್ಸ್ ಮಾಡ್ಯುಲಸ್ ಎಷ್ಟು ಪಟ್ಟಿರುತ್ತೆ, ಎಷ್ಟು ಟೈಮ್ಸ್ ದಿ ಪಾಯ್ಸನ್ಸ್ ಇದು ಶಿಯರ್ ಮಾಡ್ಯುಲಸ್ ಅಥವಾ ರಿಜಿಡಿಟಿ ಮಾಡ್ಯುಲಸ್ಗೆ ಸಮವಾಗಿರುತ್ತೆ ಅಂತ ಕೇಳ್ತಾನೆ. ಎಷ್ಟು ಟೈಮ್ಸ್ ದಿ ರಿಜಿಡಿಟಿ ಮಾಡ್ಯುಲಸ್ಗೆ ಸಮವಾಗಿರುತ್ತೆ. ಸೊ ನಮಗೇನು ಗೊತ್ತಿದೆ, ಈಗೆ ಸಿಗೆ ರಿಲೇಷನು ಈಸ್ ಈಕ್ವಲ್ ಟು 2c ಇಂಟು 1 + μ ಇದು ರಿಲೇಷನ್ ಇರೋದು. ಸೊ 0.5 ಅಂದರೆ ನಾನು ಎಷ್ಟು ಬರಿಬೋದು, 1/4 ಅಂತ ಬರಿಬೋದು ಅಲ್ವಾ. ಸೊ ಈಸ್ ಈಕ್ವಲ್ ಟು 2c ಇಂಟು ಈಸ್ ಈಕ್ವಲ್ ಟು 2c ಇಂಟು 1 + μ ಅಂದರೆ ಎಷ್ಟು, 1/4 ಅಲ್ವಾ. 1/4 ಯಾಕೆ ಬರದೆ, 0.5 ಅಂದರೆ 1/2 ಸಾರಿ, ಇದೇನು 1/4 ಅಲ್ಲ 1/2 ಇದೇನಿದು 1/2. 1/4 ಅಂದರೆ ಎಷ್ಟಾಗುತ್ತೆ, 0.25 ಆಗುತ್ತೆ 1/4 ಅಂದರೆ. 0.5 ಅಂದರೆ 1/2. ಸೊ 0.5 ಜಾಗದಲ್ಲಿ 1/2 ಹಾಕಿದೆ. ಒಳಗಿರೋ ಸಿಂಪ್ಲಿಫಿಕೇಷನ್ ಮಾಡಿದ್ರೆ ಎಷ್ಟಾಯಿತು, 2c ಇಂಟು 2 ಇಂಟು 1 2 + 1 = 3 / 2. ಸೊ ಈ 2 ಕ್ಯಾನ್ಸಲ್ ಆದರೆ ಏನಾಯಿತು, ಈಸ್ ಈಕ್ವಲ್ ಟು 3 × c 3c. ಸೊ ಇಲ್ಲಿಂದ ಏನಂತ ಅರ್ಥ ಆಯಿತು, ಯಂಗ್ಸ್ ಮಾಡ್ಯುಲಸ್ಸು ಈಸ್ ಎಷ್ಟು ಟೈಮ್ಸು, 3 ಟೈಮ್ಸ್ ದಿ ಶಿಯರ್ ಮಾಡ್ಯುಲಸ್ಗೆ ಸಮವಾಗಿದೆ. ಕರೆಕ್ಟಾ. ಯಂಗ್ಸ್ ಮಾಡ್ಯುಲಸ್ ಈಸ್ 3 ಟೈಮ್ಸ್ ದಿ ಶಿಯರ್ ಮಾಡ್ಯುಲಸ್. ಸೊ ಇದಕ್ಕೆ ಉತ್ತರ ಏನಾಗಬೇಕು, ಯಂಗ್ಸ್ ಮಾಡ್ಯುಲಸ್ ಈಸ್ 3 ಟೈಮ್ಸ್ ದಿ ಶಿಯರ್ ಮಾಡ್ಯುಲಸ್ ಅಂದರೆ ಆಪ್ಷನ್ ಎ ಉತ್ತರ ಆಗುತ್ತೆ. ಅದೇ ರೀತಿಯಲ್ಲಿ ಎರಡನೇ ಪ್ರಶ್ನೆ ಇನ್ನೊಂದಿದೆ ನೋಡಿ. ದ ಪಾಯ್ಸನ್ಸ್ ರೇಷಿಯೋ ಆಫ್ ಎ ಮೆಟೀರಿಯಲ್ ವಿಚ್ ಹ್ಯಾಸ್ ಯಂಗ್ಸ್ ಮಾಡ್ಯುಲಸ್ 120 ಪ್ಯಾಸ್ಕಲ್. ಯಂಗ್ಸ್ ಮಾಡ್ಯುಲಸ್ ಎಷ್ಟು, 120 GPa ಆ್ಯಂಡ್ ಶಿಯರ್ ಮಾಡ್ಯುಲಸ್ ಅಂದರೆ ಏನು, ಸಿ ಎಷ್ಟು, 50 GPa. 2 GPaಲ್ಲೇ ಕೊಟ್ಟಿದ್ದಾನೆ. ಸೊ ಏನು ಫೈಂಡ್ ಔಟ್ ಮಾಡಬೇಕು, ಪಾಯ್ಸನ್ಸ್ ರೇಷಿಯೋ ಫೈಂಡ್ ಔಟ್ ಮಾಡಬೇಕು. ಸೊ ಯಂಗ್ಸ್ ಮಾಡ್ಯುಲಸ್ ಎಷ್ಟು ಕೊಟ್ಟಿದ್ದಾರೆ ನಮಗೆ, 120. ಯಂಗ್ಸ್ ಮಾಡ್ಯುಲಸ್ಸು 120, ಶಿಯರ್ ಮಾಡ್ಯುಲಸ್ಸು 50. ಏನಿವೆರಡು ಯೂನಿಟ್ಟು GPa ಅಂದರೆ GPaಲ್ಲೇ. ಸೊ ನೀವೇನು ಬಲ್ಕ್ ಮಾಡ್ಯುಲಸ್ ಫೈಂಡ್ ಔಟ್ ಮಾಡಿದ್ರೆ GPaದಲ್ಲೇ ಬರುತ್ತೆ. ಸೊ ಇವೆರಡನ್ನ ಯೂಸ್ ಮಾಡ್ಕೊಂಡು ನಾವೇನು ಮಾಡಬೇಕು, ಈಗ ಏನು ಫೈಂಡ್ ಔಟ್ ಮಾಡಬೇಕು, ಮಾಡ್ಯುಲಸ್ ಆಫ್ ಇದು ಪಾಯ್ಸನ್ಸ್ ರೇಷಿಯೋ ಫೈಂಡ್ ಔಟ್ ಮಾಡಬೇಕು. ಈಗ ಸಿಗೆ ರಿಲೇಷನ್ ಇಲ್ಲೇ ಯೂಸ್ ಮಾಡಿದ್ವಲ್ಲ ಅದನ್ನೇ ಯೂಸ್ ಮಾಡ್ಕೊಳ್ಳಿ. ಈಸ್ ಈಕ್ವಲ್ ಟು c ಇಂಟು 2c ಇಂಟು 1 + μ ಇದೇ ಫಾರ್ಮುಲಾ. ಯಂಗ್ಸ್ ಮಾಡ್ಯುಲಸ್ಗೆ ಶಿಯರ್ ಮಾಡ್ಯುಲಸ್ಗೆ ಇರೋ ರಿಲೇಷನ್ ಅಥವಾ ಯಂಗ್ಸ್ ಮಾಡ್ಯುಲಸ್ಸು ರಿಜಿಡಿಟಿ ಮಾಡ್ಯುಲಸ್ಗೆ ಇರೋ ರಿಲೇಷನ್. ಈಸ್ ಈಕ್ವಲ್ ಟು 2c ಈಸ್ ಈಕ್ವಲ್ ಟು 2c ಅಂತ ಬರ್ಕೊಳ್ಳೋಕ್ಕಿಂತ ಎಷ್ಟಿದೆ ಅದನ್ನು ಬರ್ಕೊಳ್ಳಿ. ಎಷ್ಟು ಕೊಟ್ಟಿದ್ದಾರೆ, 120 ಈಸ್ ಈಕ್ವಲ್ ಟು 2 ಇಂಟು c ಎಷ್ಟಿದೆ, 50. ಪಾಯ್ಸನ್ಸ್ ರೇಷಿಯೋ ನಾವು ಫೈಂಡ್ ಔಟ್ ಮಾಡಬೇಕು. ಸೊ ಇದನ್ನು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ತೀನಿ, ಕೆಳಗಡೆ ತೊಂಬರೋಣ. 120 ಈಸ್ ಈಕ್ವಲ್ ಟು 2 ಇಂಟು 50 ಎಷ್ಟಾಯಿತು, 100 ಇಂಟು 1 + μ. ಸೊ 1 + μ ಈಸ್ ಈಕ್ವಲ್ ಟು 100 ಈ ಕಡೆ ತೊಗೊಂಡ್ರೆ ಎಷ್ಟಾಯಿತು, 120/100 ಆಯಿತಾ. ಸೊ 0 0 ಕ್ಯಾನ್ಸಲ್, 12 / 10, 2 6 2 5 ಏನಾಯ್ತಿದ್ದು, 6/5. ಏನಿದು 1 + μ ಈಸ್ ಈಕ್ವಲ್ ಟು 6/5. ನನಗೆ ಮ್ಯೂ ಬೇಕು, ಮ್ಯೂ ಅಲ್ಲೇ ಇಟ್ಕೊಳ್ಳಿ, 1 ಆ ಕಡೆ ಕಳಿಸಿ. 6/5 - 1 ಎಷ್ಟಾಗುತ್ತೆ, 6. 5 ಇಂಟು 1 5, ಮಧ್ಯದಲ್ಲಿ ಏನಿದೆ ಸಿಂಬಲ್ ಮೈನಸ್, /5. 6 - 5 is 1 /5. 1/5 ಎಷ್ಟಾಗುತ್ತೆ ನೋಡಿ, 5 1 ಡಿವೈಡ್ ಮಾಡಿ ಪಾಯಿಂಟ್ ಇಡಿ, ಇದು 0 ತೊಗೆ. 5 2s 10 0 ಅಂದರೆ ಎಷ್ಟಾಯ್ತು, ಇದು 0.2 ಪಾಯ್ಸನ್ಸ್ ರೇಷಿಯೋ ಆಗುತ್ತೆ. ಎಷ್ಟಾಗುತ್ತೆ, 0.2 ಪಾಯ್ಸನ್ಸ್ ರೇಷಿಯೋ ಆಗುತ್ತೆ. 0.2 ಪಾಯ್ಸನ್ಸ್ ರೇಷಿಯೋ ಆಗುತ್ತೆ. ಇಷ್ಟ. ಸೊ ಈ ವಿಡಿಯೋದಲ್ಲಿ ಎಲ್ಲ ಪ್ರಶ್ನೆಗಳನ್ನು ನಾನು ಸಾಲ್ವ್ ಮಾಡಿಬಿಟ್ಟು ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಯಾರೆಲ್ಲ BELಗೆ ಪ್ರಿಪೇರ್ ಆಗ್ತಿದ್ದಾರೆ, ಇಂಜಿನಿಯರಿಂಗ್ ಅಸಿಸ್ಟೆಂಟ್ ಟ್ರೈನಿಂಗ್ಗೆ, ಈ ಒಂದು ಕ್ವಶನ್ಸು ಯೂಸ್ಫುಲ್ ಆಗ್ತವೆ. ಜೊತೆಗೆ KPCL ಜೂನಿಯರ್ ಇಂಜಿನಿಯರಿಂಗ್ ಪ್ರಿಪೇರ್ ಆಗ್ತಿರೋರ್ಗೂ ಈ ಪ್ರಶ್ನೆಗಳು ಯೂಸ್ಫುಲ್ ಆಗುತ್ತೆ. ಜೂನಿಯರ್ ಇಂಜಿನಿಯರ್ ಹಾಗೂ ಅಸಿಸ್ಟೆಂಟ್ ಇಂಜಿನಿಯರ್. ಸೊ ಯಾರೆಲ್ಲ ಮೆಕ್ಯಾನಿಕಲ್ಗೆ ಪ್ರಿಪೇರ್ ಆಗ್ತಿದ್ದಾರೆ, ಮೆಕ್ಯಾನಿಕಲ್ ಗೌರ್ಮೆಂಟ್ ಜಾಬ್ಸ್, ಮೆಕ್ಯಾನಿಕಲ್ ಟೆಕ್ನಿಕಲ್ ಜಾಬ್ಸ್ ಟ್ರೈ ಮಾಡ್ತಿದ್ದಾರೋ ಅವರಿಗೆ ಎಲ್ಲ ಕ್ವಶನ್ಸು ಯೂಸ್ಫುಲ್ ಆಗೋಂಥ ವಿಡಿಯೋಸ್. ಸೊ ನಿಮ್ಗೇನಾದರೂ ಡೌಟ್ ಇತ್ತಂದರೆ ಕೇಳಿ. ಹಾಗೂ ಈ ವಿಡಿಯೋಯಿನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಚಾನಲಿನ ಲಿಂಕ್ ಕೊಟ್ಟಿರ್ತೀನಿ. ಆ ಚಾನಲ್ಗೆ ಜಾಯ್ನ್ ಆದರೆ ನಿಮಗೆ ಅಲ್ಲಿ ನಾನು ಮೆಟೀರಿಯಲ್ಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ, ಕ್ವಶನ್ಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ಆ ಕ್ವಶನ್ಸ್ಗೆ ನೀವು ಆನ್ಸರ್ ಮಾಡ್ತಾ ಇರ್ಬೋದು. KPCL ಸಂಬಂಧಪಟ್ಟಂಥ ಮಾಹಿತಿನೂ ನಾನು ಅಲ್ಲಿ ಕೊಡ್ತಾ ಇರ್ತೀನಿ. ಸೊ ಇಷ್ಟು ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು. ಹ್ಯಾವ್ ಎ ನೈಸ್ ಡೇ.